ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ಆತ್ಮತತ್ವಂ ಚ ಹನೋಮಸ್ಮರಣಾತ್ ಭವೇತ್. ಭವತಿ ದುರ್ಭಾವಾದೀಡಮೋ ಕೋಪಿ ವಾಗ್ಮೀ ಜಡಪತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च. तपो विद्याविरक्त्य सद्गुणौघाकरानहं वादिराजगुरून् वन्दे हयग्रीवपदाश्रयान्. दुर्वादिध्वान्तरवये वैष्णवीन् देवदेन्दवे श्रीराघवेन्द्रगुरवे नमो अत्यन्तदयालवे. ब्रह्मचर्यहरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ಮುಖ್ಯ ಪ್ರತಿಬಿಂಬರಾಗಿ ಪ್ರಾಣದೇವರಿರ್ತಾರೆ. ಆ ಪ್ರಾಣದೇವರು ವಿಶೇಷವಾದಂತಹ ಭಗವಂತನ ಉಪಾಸನೆ, ಭಗವಂತನ ಗುಣಗಳ ಉಪಾಸನೆ ಇದನ್ನು ಮಾಡಿಕೊಳ್ಳುತ್ತಾ ತಾವು ತಮ್ಮ ನೈಜವಾದಂತಹ ಅನುಗ್ರಹವನ್ನು ತಾವು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ವಾಯುದೇವರಿಗೆ ಬೇರೆ ಬೇರೆ ರೂಪಗಳು, ಆ 3 ಕೋಟಿ ರೂಪಗಳಿದೆ. ಆ ವಿಚಾರವನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಖೇಟ ಕುಕ್ಕುಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾತರನ ಸಂಹರಿಸಿ ಸಲಹುವ ಸರ್ವಸಜ್ಜನರ ಕೈಟಭಾರಿಯ ಪುರದ ಪ್ರಥಮ ಕವಾಟವೆನಿಸುವ ಗರುಡ ಶೇಷ ಲಲಾಟ ಲೋಚನ ಮುಖ್ಯಸುರರಿಗೆ ಆವಕಾಲದಲ್ಲಿ ಈ ವಾಯುದೇವರು 3 ರೀತಿಯಾದಂತಹ ರೂಪಗಳು. ಒಂದು ಖೇಚರ ರೂಪ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ರೂಪ. ಇನ್ನು ಭೂಮಿಯಲ್ಲಿ ಸಂಚಾರ ಮಾಡುವಂತಹ ರೂಪ. ಅದೇ ರೀತಿಯಾಗಿ ಜಲಚರ, ನೀರಿನಲ್ಲಿ ಸಂಚಾರ ಮಾಡುವಂತಹದ್ದು. ಹೀಗೆ 3 ವಿಧವಾದಂತಹ ರೂಪಗಳನ್ನು ಧಾರಣೆ ಮಾಡುತ್ತಾರೆ. ಧಾರಣೆ ಮಾಡುವ ಮೂಲಕವಾಗಿ ಯಾರೆಲ್ಲ ನಿಶಾಚರರು, ರಾತ್ರಿಂಚರರು ಅಂತ ಯಾರಿದ್ದಾರೆ, ದೈತ್ಯರು ಅಂತ ಯಾರಿದ್ದಾರೆ, ಭಗವದ್ವೇಷಗಳು ಅಂತ ಯಾರಿದ್ದಾರೆ, ಅಂತಹ ಭಗವದ್ವೇಷಿಗಳನ್ನು ಸಂಹಾರವನ್ನು ಮಾಡ್ತಾ ಎಲ್ಲ ಹೇಳ್ತಾರೆ. ಸಕಲ ಸಜ್ಜನರನ್ನು ಸಲಹುವ, ಯಾರು ಸಾತ್ವಿಕರಾಗಿರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡುವ ಮೂಲಕವಾಗಿ, ಭಗವತ್ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ಇರ್ತಾರೋ ಅಂತಹ ಸಜ್ಜನರನ್ನು ವಾಯುದೇವರು ರಕ್ಷಣೆಯನ್ನು ಮಾಡ್ತಾರೆ. ತದಾದ ಮೇಲೆ ಇನ್ನು ಗರುಡಶೇಷ ರುದ್ರಾದಿಗಳು ಅವರು ಆರಂಭದಲ್ಲಿ ಮೊದಲಿಗೆ ಈ ಗರುಡಶೇಷ ರುದ್ರರು ಭಗವಂತನನ್ನು ಹೋಗ್ಲಿಕ್ಕಿರತಕ್ಕಂತಹ ದ್ವಾರ, ಅಂದರೆ ಗರುಡಶೇಷಾದಿ ದೇವತೆಗಳಿಗೆ ಭಗವಂತನ ವೈಕುಂಠದ ಪ್ರವೇಶಕ್ಕೆ ಮಾಡಬೇಕು ಅಂತಾದರೆ ಆರಂಭದಲ್ಲಿ ಗರುಡಶೇಷಾದಿ ರುದ್ರಾದಿಗಳನ್ನು ಅವರ ಅನುಗ್ರಹವನ್ನು ಪಡೆದುಕೊಂಡು ತದನಂತರದಲ್ಲಿ ಅವರು ಮುಂದಿನ ವೈಕುಂಠಾದಿಗಳಿಗೆ ಪ್ರವೇಶವನ್ನು ಮಾಡುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ಎಲ್ಲ ಗರುಡಶೇಷ ರುದ್ರ ಮೊದಲಾದಂತಹ ದೇವತೆಗಳಿಗೆ ಕೈಟಭಾರಿಯಾಗಿರತಕ್ಕಂತಹ ಭಗವಂತನ ಪ್ರಥಮ ದ್ವಾರ ಅಂತನಿಸಿಕೊಳ್ತಾರೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ರುಜುಗಳು ಬ್ರಹ್ಮ ಪದವಿ, ಸಮೀರ ಪದವಿಯನ್ನು ಅಲಂಕಾರ ಮಾಡಲಿಕ್ಕಿರತಕ್ಕಂತಹ ರುಜುಗಳು, ಆ ರುಜುಗಳ ಸ್ಮರಣೆ, ರುಜುಗಳ ಚಿಂತನೆಯೇ ನಮ್ಮ ಮಹತ್ತರವಾದಂತಹ ದುರಿತಕ್ಕೆ ಅದು ಪರಿಹಾರ. ದುರಿತಗಳು ಪರಿಹಾರವಾಗಬೇಕು ಅಂತಾದರೆ ಕೇವಲ ಭಗವಂತನನ್ನ ಸ್ಮರಣೆ, ಭಗವಂತನ ಭಕ್ತರ ಸ್ಮರಣೆಯಿಂದಾಗಿಯೇ ಇಷ್ಟೆಲ್ಲ ನಡೀತದೆ. ಹಾಗಿದ್ದರೆ ವಿಶೇಷವಾಗಿ ರುಜುಗಳ ಸ್ಮರಣೆಯನ್ನು ಹೇಳ್ತಾರೆ. ರುಜುಗಳ ಸ್ಮರಣೆಯಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ಈ ರುಜುಗಳೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ ಸೂರಿಗಳು ಸಂತುತಿಸಿ ವಂದಿಸೆ ಘೋರ ದುರಿತಗಳು ಅಳಿದು ಕೋಪವು ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಭಗವಂತನ ಅನುಗ್ರಹ ಸಿಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಮಾರ್ಗ, ಉಪಾಯ ಏನು ಕೇಳಿದ್ರೆ,
ಋಜುಗಳು ಋಜು ಪದವಿಗೆ ಬರಬೇಕು ಅಂತಾದರೆ, ಋಜು ಗಣಸ್ಥನಾಗಬೇಕು ಅಂತಾದರೆ ವಿಶೇಷವಾಗಿ 100 ಕಲ್ಪಗಳ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಋಜುಗಳೊಬ್ಬ ಸಾಧನ 100 ಕಲ್ಪದೆ, 100 ಕಲ್ಪಗಳ ಸಾಧನೆಯನ್ನು ಮಾಡಬೇಕು. 100 ಕಲ್ಪಗಳ ಸಾಧನೆಯನ್ನು ಮಾಡಿ ಅದಾದ ಮೇಲೆ ಕಲ್ಪದಲ್ಲಿಯೂ ಕೂಡ ತುಂಬ ಅತ್ಯದ್ಭುತವಾದಂತಹ ನಾಮಧೇಯಗಳಿಂದ ಅವರು ಹೇಳಲ್ಪಡ್ತಾರೆ. ಅದಾದ ಮೇಲೆ ಚಾರುತರ ಮಂಗಳ ಸುನಾಮದಲ್ಲಿ ಬೇರೆ ಬೇರೆ ಒಳ್ಳೆಯ ನಾಮಧೇಯದಿಂದಾಗಿ ಅವರನ್ನು ಹೇಳ್ತಾರೆ. ಸೂರಿಗಳು ಯಾರು ಸಜ್ಜನರಿದ್ದಾರೆ, ಯಾರು ಜ್ಞಾನಿಗಳಿದ್ದಾರೆ, ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಂತುತಿಸಿ ಭಗವಂತನನ್ನು ಏನು ಸ್ತುತಿ ಋಜುಗಳನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡುವ ಮೂಲಕವಾಗಿ ಅವರಲ್ಲಿರುವಂತಹ ಏನು ಅನೇಕ ಜನ್ಮಾರ್ಜಿತ ಭಗವಂತನ ಸ್ಮರಣೆ, ಭಗವದ್ಭಕ್ತರ ಸ್ಮರಣೆಯೂ ಕೂಡ ಅವನ ಮಹತ್ತರವಾದಂತಹ ದೋಷ ರಾಶಿಗಳ ನಾಶಕ್ಕೆ ಅದೊಂದು ಹೇತು ಎಂಬುದಾಗಿ ಹೇಳ್ತಾರೆ. ಹೀಗೆ ಅವರಲ್ಲಿರತಕ್ಕಂತಹ ಯಾರು ಅವನನ್ನು ಸ್ತೋತ್ರ ಮಾಡ್ತಾರೆ, ಋಜುಗಣಗಳನ್ನು ಸ್ತೋತ್ರ ಮಾಡ್ತಾರೆ, ಅವರಲ್ಲಿರುವಂತಹ ಆ ದೋಷಗಳು ಅದು ನಾಶವಾಗ್ತದೆ. ನಾಶವಾಗಿ ವಿಶೇಷವಾಗಿ ಭಗವಂತ ಲಕ್ಷ್ಮೀರಮಣನಾಗಿರತಕ್ಕಂತಹ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ, 100 ಕಲ್ಪಗಳ ಋಜುಗಳು ಆ ಋಜು ಪದವಿಗೆ ಬರಬೇಕು ಅಂತಾದರೆ ತಮ್ಮ ಸಾಧನೆ ಅನೇಕ 100 ಕಲ್ಪಗಳ ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಿ ಅದಾದ ಮೇಲೆ ಒಂದೊಂದು ಕಲ್ಪದಲ್ಲಿಯೂ ಕೂಡ ಭಗವಂತನ ನಾಮವನ್ನು ತಾವು ಇಟ್ಟುಕೊಳ್ಳುತ್ತಾರೆ. ಇಟ್ಟುಕೊಂಡು ಮತ್ತೆ ಪುನಃ ಆ ಕಲ್ಪದಲ್ಲಿಯೂ ಕೂಡ ತಮ್ಮ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾರೆ. ಮಾಡಿ ಭಗವಂತನ ಪ್ರೀತಿಗೆ ಆ ಋಜುಗಳು ಪಾತ್ರರಾಗ್ತಾರೆ ಅಂತ ಹೇಳ್ತಾರೆ. ವಾಯುದೇವರ ಸ್ತೋತ್ರದಿಂದಾಗಿ, ವಾಯುದೇವರ ಸ್ಮರಣೆಯಿಂದಾಗಿ ಒಂದು ದೊಡ್ಡದಾದಂತಹ ನಮ್ಮ ಏನು ಪಾಪಗಳಿದೆ ಅದು ನಾಶವಾಗ್ತದೆ ಅಂತ ಹೇಳ್ತಾರೆ. ಜನ್ಮಾಧಿವ್ಯಾಭ್ಯಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿದಾನಂದ ಸಂದೋಹದಾನಾಂ ಏತೇಷಾಂ ಏಷದೋಷ ಪ್ರಮುಷಿತ ಮನಸಾಂ ದ್ವೇಷಿನಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿದಾಂ ಸಂಸ್ಥವೇ ನಾಸ್ಮಿ ಶಕ್ತಃ. ವಾಯುದೇವರ ಸ್ಮರಣೆಗೆ ಇರುವಂತಹ ಮಹತ್ವ ಏನು ಮಹತ್ವ ಅಂತ ಕೇಳಿದ್ರೆ, ಜನ್ಮಾದಿ ವ್ಯಾಧ್ಯುಪಾದಿ ಅನೇಕ ಜನ್ಮಗಳಿಂದ ಮಾಡಿರುವಂತಹದ್ದು. ಅದರ ಆ ಏನು ಸಾಧನೆಯನ್ನು ಮಾಡಿದ್ರೂ ಕೂಡ ಉಪಾಧಿ ಆ ಬೇರೆ ಬೇರೆ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ತಾನು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮತ್ತು ಯಾರು ವಾಯುದೇವರನ್ನು ಸರಿಯಾದಂತಹ ರೀತಿಯಲ್ಲಿ ವಾಯುದೇವರ ಚಿಂತನೆಯನ್ನು ನಡೆಸ್ತಾರೋ ಅವನಿಗೆ ಏನಾಗ್ತದೆ ಕೇಳಿದರೆ ಒಳ್ಳೆಯ ಸದ್ಗುಣ ಮೋಕ್ಷಾದಿಗಳು ಅವನಿಗೆ ಲಭಿಸುತ್ತದೆ. ಒಂದು ವೇಳೆ ವಿರುದ್ಧವಾದಂತಹ ರೀತಿಯಲ್ಲಿ ವಾಯುದೇವರನ್ನು ವಿರುದ್ಧವಾದಂತಹ ರೀತಿಯಲ್ಲಿ ಅಥವಾ ಯಾವ ರೀತಿಯಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು ಅದಕ್ಕಿಂತ ಭಿನ್ನವಾದಂತಹ ರೀತಿಯಲ್ಲಿ ಚಿಂತನೆ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಅಂಧೇ ತಮಸಿ, ಅವನು ಅಂಧಂತಮಸ್ಸಿಗೆ ಬೀಳ್ತಾನೆ ಎಂಬಂತಹದ್ದನ್ನು ಹೇಳ್ತಾರೆ. ಅಂಧಂತಮಸ್ಸಿಗೆ ಬೀಳುವಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ತುಂಬ ಜಾಗರೂಕವಾಗಿ ಭಗವಂತನ ಉಪಾಸನೆ, ವಾಯುದೇವರ ಉಪಾಸನೆ ಇದೆಲ್ಲವನ್ನೂ ಕೂಡ ನಡೆಸಬೇಕು ಎಂಬುದಾಗಿ ಹೇಳಿ, ಸರ್ವದೇವೋತ್ತಮೋ ವಾಯುರ್ದಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ಯಥಾ ವಾಯುರ್ ಹರೇ ವಿಧ ಭಾರತೀ ಲಕ್ಷ್ಮೀಣಾಂ ಆತ್ಮನಶ್ಚ ಯಥಾಕ್ರಮಂ ಆಧಿಕ್ಯ ಜ್ಞಾನದೋ ವಿಷ್ಣು ಸರ್ವತಃ ಸಂಪ್ರದೀಯತೆ. ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮಾತನ್ನು ಹೇಳ್ತಾರೆ. ದೇವೋತ್ತಮ ವಾಯು, ಉತ್ತಮನಾಗಿರತಕ್ಕಂತಹ ವಾಯು ದೇವ, ಅವನ ಜ್ಞಾನ, ಅವನ ಯಥಾರ್ಥವಾದಂತಹ ಜ್ಞಾನ, ವಾಯುದೇವರ ಜ್ಞಾನ, ವಾಯುವಿನ ಜ್ಞಾನ ಅದು ಮುಖ್ಯವಾಗಿ ಭಗವಂತನ ಪ್ರೀತಿಗೆ ಅದು ಕಾರಣೀಭೂತವಾಗಿದೆ ಅಂತ ಹೇಳಿಕೊಂಡು, ಅದಾದ ಮೇಲೆ ಮುಂದೆ ಈ ಋಜುಗಳು ಸಮೀರ ಪದವಿಯನ್ನು ಅಲಂಕರಿಸಲಿಕ್ಕೆ, ಬ್ರಹ್ಮ ಪದವಿಯನ್ನು ಅಲಂಕರಿಸಲಿಕ್ಕಿರುವರತಕ್ಕಂತಹ ಋಜುಗಳು
ಅಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಕಲ್ಕಿ, ಸುತೇಜ, ಧರ್ಮಾಧರ್ಮ, ಹೀಗೆ ಅವರ ಹೆಸರುಗಳನ್ನು ಕೇಳುವ ಮೂಲಕವಾಗಿ ಇಲ್ಲಿ ದಾಸರು ಅದನ್ನು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಏನು ಅವರ ಹೆಸರುಗಳನ್ನು ಬೇರೆ ಬೇರೆ ರೀತಿಯಾಗಿ ಒಂದೊಂದು ರೀತಿಯಾಗಿ ಅವರನ್ನು ಕರೆದಾಗ ಅಂತಹ ಜ್ಞಾನವನ್ನು ನಮಗೆ ನೀಡ್ತಾರೆ ಅಂತ ಹೇಳಿಕೊಂಡು ಹೇಳಿ, ಅದಾದ ಮೇಲೆ ಮುಂದೆ ವಿಶೇಷವಾಗಿ ಲಾತವ್ಯರು, ಈಗಿನ ಏನು ಲಾತವ್ಯರಿದ್ದಾರೆ, ಮುಂದಿನ ವ್ಯವಸ್ಥೆಯಲ್ಲಿ ತಾವು ಆ ಲಾತವ್ಯರು ಮುಂದಿನ ಸಮೀರ ಪದವಿಯನ್ನು ಅಲಂಕರಿಸಲಿಕ್ಕೆ ಬರತಕ್ಕಂಥವರು. ಅಂಥವರನ್ನು ವಿಶೇಷವಾಗಿ ಉಪಾಸನೆ ಮಾಡುವ ಮೂಲಕವಾಗಿ ಅಂತಹ ಅವರ ಜ್ಞಾನವನ್ನು ಪಡೆದುಕೊಳ್ಳುವ ಮೂಲಕವಾಗಿ ತಾನು ಉನ್ನತವಾದಂತಹ ತನ್ನ ಸ್ಥಾನವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಹೇಳಿ, ಈ ರುಜು ನಾಮಗಳು ಬೇರೆ ಬೇರೆ ನಾಮಗಳನ್ನು ಏನು ಹೇಳಿದ್ದಾರೆ ಅದರ ಉಪಾಸನೆ, ಅದರ ಚಿಂತನೆ ಇತ್ಯೇತಂ ನಾಮ್ನ 100 ನಾಮಗಳನ್ನು ಅಲ್ಲಿ ಹೇಳಿದ್ದಾರೆ. ಆ 100 ನಾಮಗಳನ್ನು, ರುಜುಗಳ ನಾಮಗಳನ್ನು ಯಾರು ಚಿಂತನೆ ಮಾಡ್ತಾರೆ, ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳುತ್ತಾರೆ, ಅಂಥವರಿಗೆ ಕಾಮಿತಾರ್ಥಗಳಿತ್ತು. ಬೇಕಾದ್ದನ್ನು ಭಗವಂತ ಆ ರುಜುಗಳ ಮೂಲಕವಾಗಿ, ಯಾಕೆ ಅಂತ ಕೇಳಿದರೆ ರುಜುಗಳನ್ನು ಉಪಾಸನೆ ಮಾಡುವ ಮೂಲಕವಾಗಿ ರುಜುಗಣಗಳ ಮೂಲಕವಾಗಿ ಕೊಡುವಂತಹದ್ದು ಭಗವಂತ. ಅಂತಹ ಒಳ್ಳೆಯ ಕಾಮಿತಾರ್ಥಗಳನ್ನು ಏನು ಬೇಕು ಅಂತ ಪಡೆದು ಕೇಳ್ತಾನೋ ಅಂತಹದ್ದೆಲ್ಲವನ್ನೂ ಕೂಡ ಕೊಡುವಂತಹ ಸಾಮರ್ಥ್ಯವನ್ನು ಇದೆ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳು. ಪ್ರಾಣಂ ಶ್ರೋತ್ರಂ ಮಹಾನ್ ಬ್ರಹ್ಮ, ಚಿತ್ತಂ ವಾಯುರ್ಬಲಂ ಧೃತಿ, ಸ್ಥಿತಿಯೋಗಶ್ಚ ವೈರಾಗ್ಯಂ, ಜ್ಞಾನಂ ಪ್ರಜ್ಞಾ ರತಿ ಸುಖಂ, ಮೇಧಾ ಭಕ್ತಿರ್ವಿಷ್ಣುರ್ಭಕ್ತಿ ವಾರಾದಿ ಮಹಾಪ್ರಭು ರುಜಸ್ಸಮಾನೋ ವಿಜ್ಞಾತ ಮಹಾಧ್ಯಾತ ಮಹಾಗುರು ಅಂತ ಹೇಳಿಕೊಂಡು ಆ ಬೃಹದ್ ಭಾಷ್ಯ, ಅದೇ ರೀತಿಯಾಗಿ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದ ಮಾತನ್ನು ಇಲ್ಲಿ ಉದಾಹರಿಸ್ತಾರೆ. ತನ್ಮೂಲಕವಾಗಿ ಯಾರು ಉಪಾಸನೆಯನ್ನು ಮಾಡುತ್ತಾರೆ ಅವರಿಗೆ ಬೇಕಾಗಿರತಕ್ಕಂತಹ ಭೋಗಾದಿಗಳನ್ನು ಅನುಗ್ರಹ ಮಾಡುತ್ತಾನೆ ಅಂತ ಹೇಳ್ತಾರೆ. ಸರಿ, ಈ ರುಜುಗಳ ಪ್ರಾರಬ್ಧ ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮಾದಿಗಳಿಗೂ ಕೂಡ ಲಕ್ಷ್ಮೀದೇವಿ, ನಾರಾಯಣ ಇವರಿಬ್ಬರಿಗೆ ಯಾವುದೇ ರೀತಿಯಾದಂತಹ ಪ್ರಾರಬ್ಧಾದಿಗಳ ಅನುಭವ ಇಲ್ಲ. ಬ್ರಹ್ಮಾದಿಗಳಿಗೆ, ಸಮೀರಾದಿಗಳಿಗೆ ಆ ಪ್ರಾರಬ್ಧ ಇದ್ದರೂ ಕೂಡ ಅದು ಅನರ್ಥಕ್ಕೆ ಕಾರಣ ಆಗುವುದಿಲ್ಲ. ಅನರ್ಥಕಾರಿಯಾಗಿರುವಂತಹದ್ದು ಜೀವರುಗಳಿಗೆ. ಆದರೆ ಆ ರುಜುಗಳಲ್ಲಿರ್ತಕ್ಕಂತಹ ಪ್ರಾರಬ್ಧ ಅದನ್ನು ಹೇಳ್ತಾರೆ. ಈ ಸಮೀರಗೆ 100 ಜನ್ಮ ಮಹಾಸುಖ ಪ್ರಾರಬ್ಧ ಭೋಗ ಆಯಾಸವಿಲ್ಲದೆ ಅವರು ಆ ವಾಯುದೇವರು ಏನು ಶರೀರದಲ್ಲಿದ್ದಾರೆ, ವಾಯು ಪದವಿಯಲ್ಲಿದ್ದಾರೆ, ಅದು 100 ಜನ್ಮಗಳ ಕಾಲ ಆಗಿದ್ದರೂ ಕೂಡ ಅದು ಹೇಗಿರುವಂತಹದ್ದು ಅಂತ ಕೇಳಿದ್ರೆ ಮಹಾ ಸುಖ ಪ್ರಾರಬ್ಧ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಜೀವನಿಗಾಗುವಾಗ ಪ್ರಾರಬ್ಧ ಅದು ದುಃಖವೂ ಸುಖವೂ ಎರಡೂ ಮಿಶ್ರಭೂತವಾಗಿರುವಂತಹದ್ದು. ಆದರೆ ಈ ವಾಯುದೇವರಿಗಾಗುವಾಗ ಸಮೀರ ಪದವಿಯಲ್ಲಿರುವಂತಹದ್ದು ಅದು ಸುಖ ಪ್ರಾರಬ್ಧ ಯೋಗ ಅಂತ ಹೇಳ್ತಾರೆ. ಹೊರತು ಜೀವನಂತೆ ಯಾವುದೋ ಒಂದು ಕಷ್ಟಕ್ಕೆ ಸಿಕ್ಕಿಬಿದ್ದು ತನ್ಮೂಲಕವಾಗಿರುವಂತಹ ಅದು ಪ್ರಾರಬ್ಧ ಅಂತ ಅನಿಸಿಕೊಳ್ಳುವುದಿಲ್ಲ. ಅವರು ಹೇಗಿರ್ತಾರೆ ಅಂತ ಕೇಳಿದರೆ ಆನಂದಭೂತವಾಗಿರ್ತಾರೆ. ಯಾವುದೇ ರೀತಿಯಾದಂತಹ ಪ್ರಯಾಸ, ದೇಹದಲ್ಲಿರುವಂತಹ ಆಯಾಸಾದಿಗಳು ಅವರನ್ನು ಬಾಧಿಸೋದಿಲ್ಲ. ಅಥವಾ ಆ ಪದವಿಯಲ್ಲಿರುವುದರಿಂದಾಗಿ ಅವರಿಗೆ ಅದರ ದೋಷವೋ ಇತ್ಯಾದಿಗಳು ಆಗುವುದಿಲ್ಲ. ಇದ್ಯಾವುದೂ ಕೂಡ ಅವರಿಗೆ ಬಾಧಿಸೋದಿಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಆ ಪ್ರಯಾಸವಿಲ್ಲದೆ ತಾವು ಅದನ್ನು ಅನುಭವಿಸ್ತಾರೆ. ಬ್ರಹ್ಮಲೋಕಾಧಿಪತ್ಯವನ್ನು ಕೊನೆಗೆ ಹೇಗಿರ್ತಾರೆ ಅಂತ ಕೇಳಿದರೆ ಬ್ರಹ್ಮಲೋಕಾಧಿಪತ್ಯವನ್ನು ಅನುಭವಿಸ್ತಾರೆ. ಒಳ್ಳೆಯ ತಾವು ಶರೀರಾದಿಗಳನ್ನು ಪಡೆದುಕೊಳ್ಳುವ ಮೂಲಕವಾಗಿ ತಾವು ಇರ್ತಾರೆ ಎಂಬುದಾಗಿ ಹೇಳುತ್ತಾರೆ. ಸರಿ, ಇದಾದ ಮೇಲೆ ಮುಂದೆ ಹೇಳ್ತಾರೆ, ಆ ಭೂಸುರನ
ಲೋಕಾಧಿಪತ್ಯ ಅವರಿಗೆ ವಾಸ್ತವಿಕವಾಗಿ ಒಳ್ಳೆಯ ಲೋಕಾಧಿಪತ್ಯವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದಾದ ಮೇಲೆ ಆ ವಾಸ್ತವಿಕವಾಗಿ ಭಗವಂತ ಅದನ್ನು ಹೇಳ್ತಾರೆ. ಆ ಒಪ್ಪಿಡಿ ಅವಲಕ್ಕಿಗೆ ಸುಧಾಮ ಅಲ್ಲಿ ಕೊಟ್ಟದ್ದು ಏನು ಅಂತ ಕೇಳಿದ್ರೆ ಒಂದು ಹಿಡಿ ಅವಲಕ್ಕಿ. ಭಗವಂತ ಏನು ಮಾಡಿದ ಅಂತ ಕೇಳಿದರೆ ತಾನು ಆ ಸುಧಾಮನಿಗೆ ವಿಶೇಷವಾದಂತಹ ಅನುಗ್ರಹ ಯಾವುದನ್ನು ಕೊಡಬೇಕಿತ್ತೋ ಅವನು ಕೊಟ್ಟಿರತಕ್ಕಂತಹ ಅವಲಕ್ಕಿಗೆ ಅದಕ್ಕಿಂತ ದ್ವಿಗುಣ ಮಾಡಿ ಅದನ್ನು 100 ಮಡಿ ಮಾಡಿ ಭಗವಂತ ಆ ಸುಧಾಮನಿಗೆ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಈ ಭಗವಂತನಿಗೆ ತಾವು ಮಾಡುವಂತಹ ವಿಶೇಷವಾದಂತಹ ಸಾಧನೆ ಏನು, ಈ ಶರೀರದಲ್ಲಿ ವಾಯುದೇವರು ತಾವು ಸಂಚಾರವನ್ನು ಮಾಡಿಕೊಂಡು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ತಾವಿರ್ತಾರೆ ಇದ್ದುಕೊಂಡು ಆ ಹಂಸ ಮಂತ್ರವನ್ನು ತಾವು ಜಪವನ್ನು ಮಾಡ್ತಾ ಹಂಸಸ್ಸೋಹಂ ಎಂಬಂತಹ ಮಂತ್ರವನ್ನು ತಾವು ವಿಶೇಷವಾಗಿ ಅದನ್ನು ಮಾಡ್ತಾ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಮೂಲಕವಾಗಿ ಆ ಬ್ರಹ್ಮದೇವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಭಗವಂತ ಮಾಡ್ತಾನೆ. ಅವರಿಗೆ ಯಾವುದೇ ಕಾಲಕ್ಕೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ಅವರಿಗೆ ಅದು ಸುಖಭೋಗವೇ. ವಾಸ್ತವಿಕವಾಗಿ ಅವರಿಗೆ ಯಾವತ್ತೂ ಕೂಡ ದುಃಖಭೋಗವನ್ನು ಅವರಿಗೆ ಅನುಭವಿಸೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ತಾವಿದ್ದುಕೊಂಡು ಆ ಸಾಧನೆಯನ್ನು ದ್ವಿಶತಕಲ್ಪಗಳಲ್ಲಿ ಬಿಡದೀಪಸರಿಂದಲಿ ಏನು ತಾವು ಸಾಧನೆಯನ್ನು ಮಾಡ್ತಾರೆ. 200 ಕಲ್ಪಗಳಲ್ಲಿ ವಾಯುದೇವರು ಸಾಧನೆಯನ್ನು ಮಾಡ್ತಾರೆ. ತಾವು ವಾಯುದೇವರು ವಾಯು ಎಂಬಂತಹ ಹೆಸರಿನಿಂದ ಕರೆಸಲ್ಪಡ್ತಾರೆ. ಅದಾದ ಮೇಲೆ ತನ್ನ ಅಧೀನವಾಗಿರತಕ್ಕಂತಹ ದೇವತೆಗಳು ಅವರಲ್ಲಿಯೂ ಕೂಡ ಸಾಧನೆಯನ್ನು ಮಾಡಿಸ್ತಾರೆ. ವಿಶೇಷವಾದಂತಹ ಸಾಧನೆಗಳನ್ನು ಮಾಡಿಸ್ತಾರೆ. ಅದಾದ ಮೇಲೆ ಅವರ ಅಸದುಪಾಸನೆಯ ಯಾವತ್ತೂ ಕೂಡ ನಚರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ. ಇದು ಈಶಾವಾಸ್ಯೋಪನಿಷತ್ತಿನ ಮಾತು. ಅಚರಮಂತ್ಯಹೋ ಅಸದುಪಾಸನೆಯ, ಯಾವುದನ್ನು ಹೇಗೆ ಉಪಾಸನೆ ಮಾಡಬೇಕು. ರಜ್ಜು ಇದೆ, ಹಗ್ಗ, ಆ ರಜ್ಜುವನ್ನು ಸರ್ಪ ಅಂತ ತಿಳ್ಕೊಂಡ್ರೆ ಅದು ಅಸದುಪಾಸನೆ ಆಗ್ತದೆ. ವಾಸ್ತವಿಕವಾಗಿರುವಂತಹ ಯಥಾರ್ಥವಾದಂತಹ ಅಂಶವನ್ನು ಮರೆಮಾಚಿ ಯಾವುದನ್ನು ಹೇಗೆ ತಿಳ್ಕೊಳ್ಬೇಕು ಅದಕ್ಕಿಂತ ಭಿನ್ನವಾಗಿರುವಂತಹ ರೀತಿಯಲ್ಲಿ ಉಪಾಸನೆ ಮಾಡಿದರೆ ಅದು ಅಸದುಪಾಸನ ಅಂತ ಅನಿಸಿಕೊಳ್ಳುತ್ತದೆ. ನಚರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ, ಯಾವಾಗ ಅಸದುಪಾಸನೆಯನ್ನು ಮಾಡ್ತಾನೋ ಅದು ಆತ್ಮಹತ್ಯೆಗೆ ಸಮಾನ. ಭಗವಂತನನ್ನು ಹತ್ಯೆ ಮಾಡಿದಂತಹ ದೋಷಗ್ರಸ್ತನಾಗ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ವಿರುದ್ಧವಾದಂತಹ ಶಾಸ್ತ್ರ ಭಿನ್ನವಾದಂತಹ ಉಪಾಸನೆಯನ್ನು ಮಾಡಿದ್ದರೆ ಅದು ಏನಾಗ್ತದೆ, ತನ್ನ ಅವನತಿಯನ್ನು ತಾನು ಪಡೆದುಕೊಳ್ಳುತ್ತಾನೆ. ಅದಕ್ಕೋಸ್ಕರವಾಗಿ ಕಲಿ ಮೊದಲಾದಂತಹ ಯಾನು ಜೀವರಾಶಿಗಳಿದ್ದಾರೆ, ಆ ಕಲಿ ಮೊದಲಾದಂತಹ ಜೀವರಾಶಿಗಳು ತಾವು ಯಾವುದನ್ನು ಮುತ್ತಿನ ಚಿಪ್ಪಿದೆ ಮುತ್ತಿನ ಚಿಪ್ಪನ್ನು ಅದನ್ನು ಯಾವುದೋ ರೀತಿಯಾಗಿ ತಾನು ಭ್ರಮಿಸಿದರೆ ಆ ಭ್ರಮೆ ಆಯಿತಷ್ಟೇ. ವಾಸ್ತವಿಕವಾಗಿ ಯಾವುದನ್ನು ಹೇಗೆ ತಿಳ್ಕೊಳ್ಬೇಕಿತ್ತೋ ಅದನ್ನು ಭಿನ್ನವಾಗಿ ತಿಳ್ಕೊಂಡಾಗ ಜಗತ್ತಿದೆ, ಜಗತ್ತನ್ನು ಭಿನ್ನವಾಗಿರುವಂತಹ ರೀತಿಯಲ್ಲಿ ತಿಳ್ಕೊಂಡ್ರೆ ಅದು ಎಲ್ಲವೂ ಕೂಡ ಭಿನ್ನವಾಗಿರತಕ್ಕಂತಹದ್ದಾಗ್ತದೆ ಅಂತ ಹೇಳಿಕೊಂಡು ಹೀಗೆ ಆ ಕಲಿಮದಾದಂತಹ ಜೀವರಾಶಿಗಳು ಅಸದುಪಾಸನೆಯನ್ನು ಮಾಡತಕ್ಕಂಥವರು ಅವರನ್ನು ವಾಯುದೇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರನ್ನು ತಾವು ಸಂಹಾರ ಮಾಡುವ ಮೂಲಕವಾಗಿ ತಾವಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ವಾಯುದೇವರು ವಿಶೇಷವಾದಂತಹ ಉಪಾಸನೆ. ವಾಯು ಎಂಬುದು ಅದಕ್ಕೋಸ್ಕರವಾಗಿ ಯಾವುದು ಶುದ್ಧವಾದಂತಹ ಪ್ರತಿಮೆ ಅಂತ ಕೇಳಿದರೆ ಯಾವತ್ತೂ ಕೂಡ ಉಪಾಸನೆಗೆ ಶುದ್ಧವಾದಂತಹ ಪ್ರತಿಮೆ ಬೇಕು. ಶುದ್ಧ ಪ್ರತಿಮೆ ಯಾವುದು, ಶುದ್ಧ ಪ್ರತೀಕ ಯಾವುದು ಅಂತ ಕೇಳಿದರೆ ವಾಯುಪ್ರತೀಕ. ವಾಯುಪ್ರತೀಕದಲ್ಲಿ ಯಾವುದೇ ಕಾಲಕ್ಕೂ ಯಾವುದೇ ರೀತಿಯಾಗಿಯೂ ಕೂಡ ಕಲಿಮದಾದಂತಹ ವ್ಯವಸ್ಥೆಗಳು ಅಥವಾ ಕಲಿಮದಾದಂತಹ ಜೀವರಾಶಿಗಳು ಅದನ್ನು ಅಲ್ಲಿ ಇರೋದೇ ಇಲ್ಲ. ಅದಕ್ಕೋಸ್ಕರವಾಗಿ
ಪ್ರಾಣಸ್ಥ ಎಂಬಂತಹ ಚಿಂತನೆ, ಪ್ರಾಣಾಧಿಷ್ಠಾನದಲ್ಲಿ ಪ್ರಾಣ ಎಂಬಂತಹ ಒಂದು ಉಪಾಸನೆ, ಪ್ರಾಣನೋಪಕನಾಗಿರತಕ್ಕಂತಹ ಭಗವಂತನನ್ನು ಗುರುವಂತರ್ಗತ ಪ್ರಾಣಸ್ಥರಿ ರಾಮಚಂದ್ರಾಯ ನಮಃ, ಅಥವಾ ಹೀಗೆ ಎಲ್ಲಿ ನಿಮ್ಮ ಉಪಾಸನೆ ಇದ್ದರೂ ಕೂಡ ಅದರಲ್ಲಿ ಪ್ರಾಣ ಎಂಬಂತಹ ಅಧಿಷ್ಠಾನ, ಪ್ರಾಣ ಎಂಬಂತಹ ಚಿಂತನೆ, ಅದರ ಪ್ರಾಣರೂಪನಾದಂತಹ ಭಗವಂತನ ಚಿಂತನೆಯನ್ನು ವಿಶೇಷವಾಗಿ ಮಾಡಬೇಕು ಎಂಬುದನ್ನು ತೋರಿಸಿಕೊಡ್ತಾರೆ. ವಾಯುದೇವರ ಹೇಗೆ ಭಗವಂತನನ್ನು ಉಪಾಸನೆ ಮಾಡ್ತಾರೆ, ವಾಯುದೇವರ ಉಪಾಸನೆ ಅದು ಹೇಗಿರುವಂತಹದ್ದು ಅಂತ ಕೇಳಿದರೆ ಹೇಳ್ತಾರೆ, ತಾವು ಆ ಕಲ್ಪದಲ್ಲಿ ಎಲ್ಲ ದೇವತೆಗಳ ನಾಮದಲ್ಲಿಯೂ ಕೂಡ ತಾವು ಇರ್ತಾರೆ. ಇದ್ದುಕೊಂಡು ಪೂರ್ಣಭಕ್ತ ಪೂರ್ಣಗುಣೋಭಾಸ್ತಿರ್ ಮುಕ್ತೋ ಭವತ್ಯಲಂ, ಅವರು ಪ್ರಕಾಶ ಸಂಹಿತೆಯ ಮಾತನ್ನು ಹೇಳ್ತಾರೆ. ಪೂರ್ಣವಾಗಿರತಕ್ಕಂತಹದ್ದು ಆ ವಾಯುದೇವರು ಒಂದು ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಹೊಂದಿ ಉಳಿದ 87.5 ವರ್ಷಗಳ ಕಾಲ ಗುಣತ್ರಯರಹಿತನಾದ, ಯಾವ ಸಾತ್ವಿಕ ಗುಣ, ರಜೋಗುಣ, ತಮೋಗುಣಗಳ ಸಂಬಂಧ ಇಲ್ಲದೇ ಇರತಕ್ಕಂತಹ ಭಗವಂತನನ್ನು, ಶುದ್ಧನಾದಂತಹ ಭಗವಂತನನ್ನು, ಆ ಗುಣತ್ರಯ ವರ್ಜಿತನ ಮಂಗಳ ಗುಣಕ್ರಿಯಾರೂಪಗಳ ಅವನ ಒಳ್ಳೆಯ ನಿರ್ದಿಷ್ಟ ಜ್ಞಾನಾನಂದಮಯಂ ದೇವಂ ಅಂತ ಹೇಳಿಕೊಂಡು ಏನು ಭಗವಂತನ ಜ್ಞಾನ ಆನಂದ ಅಂತಹ ಅದ್ಭುತವಾದಂತಹ ಆ ಶರೀರವುಳ್ಳಂತಹ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಉಪಾಸನೆ ಮಾಡುವ ಮೂಲಕವಾಗಿ ಅವರು ಎಲ್ಲಿಂದ ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಹೀಗೆ ಎಲ್ಲ ತತ್ವಗಳ ಮೂಲಕವಾಗಿ ಕೊನೆಗೆ ಪೃಥ್ವೀ ತತ್ವದ ತನಕನೂ ಕೂಡ ಅವರು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ರಾಯರ ಗದ್ಯದಲ್ಲಿ ಇದನ್ನು ನಾವು ನೋಡ್ಬೋದು. ಪ್ರತಸಂಕಲ್ಪ ಗದ್ಯದಲ್ಲಿ ರಾಯರು ಬರೆಯುವಾಗ ಹೇಳ್ತಾರೆ, ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತಾನಂದ ದೇವ ಪ್ರತಿಪಾದ್ಯ ಮುಖ್ಯತಮ. ವಾಯುದೇವರನ್ನ ಎಷ್ಟು ಮಹತ್ವ ಕೊಟ್ಟು ಹೇಳ್ತಾರೆ ಅಂತ ಕೇಳಿದ್ರೆ, ವಾಯುದೇವರ ಅಧಿಷ್ಠಾನ, ವಾಯುವಿನ ಚಿಂತನೆ ಇದು ಏನಾಗ್ತದೆ ಕೇಳಿದ್ರೆ, ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತಾನಂದ ವೇದ ಪ್ರತಿಪಾದ್ಯ, ಭಗವಂತ ವೇದೈಕ ಪ್ರತಿಪಾದ್ಯ ಸದಾಗಮೈಕ ವಿಜ್ಞೇಯಂ ಅಂತ ಹೇಳಿಕೊಂಡು ಅವನನ್ನು ಹೇಳುವಂತಹದ್ದು. ಆಗಮೈಕ ವಿಜ್ಞೇಯ ಭಗವಂತ ಏನಾಗಿದ್ದಾನೆ ಕೇಳಿದ್ರೆ, ಆಗಮಗಳಿಂದ ನಿರ್ದಿಷ್ಟವಾದಂತಹ ಆಗಮಗಳು ಅಂತ ಹೇಳಿದ್ರೆ ನಿರ್ದಿಷ್ಟವಾದಂತಹ ಆಗಮಗಳು, ಯಾವುದೇ ವೇದಗಳು ಅಂತಹ ನಿರ್ದಿಷ್ಟವಾದಂತಹ ವೇದಗಳಿಂದ ಪ್ರತಿಪಾದ್ಯನಾದಂಥವನು ಭಗವಂತ. ಸದಾಗಮೈಕ ವಿಜ್ಞೇಯ ಅಂತಹ ಭಗವಂತ ವಾಯುದೇವರ ಚಿಂತನೆ, ವಾಯು ಎಂಬಂತಹ ಒಂದು ಅಧಿಷ್ಠಾನ, ವಾಯುದೇವರ ಎಂಬಂತಹ ಪ್ರತೀಕ, ಆ ಪ್ರತೀಕದಲ್ಲಿ ನಾವು ಭಗವಂತನನ್ನು ಉಪಾಸನೆ ಮಾಡಿದಾಗ ಏನಾಗ್ತದೆ ಕೇಳಿದರೆ ಅಂತಹ ವಿಶೇಷವಾದಂತಹ ಅನುಗ್ರಹ ನಮಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಚಿಂತನೆ, ಈ ಉಪಾಸನೆಯನ್ನು ವಾಯುದೇವರು ಮಾಡ್ತಾರೆ. ವಾಯುದೇವರ ಉಪಾಸನೆ, ವಾಯುದೇವರ ಚಿಂತನೆ ಇಷ್ಟು ಉತ್ಕೃಷ್ಟವಾದದ್ದು ಎಂಬುದನ್ನು ತಿಳಿಸಿಕೊಡ್ತಾರೆ. ಇಂತಹ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ನಮಗೆ ದುಹಿತ ರುಜುಗಳ ಕೊಂದೇ ಪರಮೋತ್ಸಾಹವರ್ಜಿತವೆಂಬ ದೋಷವು ವಿಹಿತವೇ ಸರಿ. ಆ ರುಜುಗಣ ಏನಿದ್ದೆ ಅದರಲ್ಲಿ ರುಜೂನಾಂ ಏಕ ಏವಾಸ್ತಿ ಪರಮೋತ್ಸಾಹವರ್ಜನಂ ಸಗುಣಾಲ್ಪತ್ವ ಮಾತ್ರಾತ್ವಾತ್ ರುಜುತ್ತೇನ ವಿರುದ್ಧತೆ ಅನುವ್ಯಾಖ್ಯಾನದಲ್ಲಿ ಹೇಳುವಂತಹ ಮಾತು. ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ರುಜೂನಾಂ ಏಕ ಏವ ಅಸ್ತಿ ಪರಮೋತ್ಸಾಹವರ್ಜನಂ. ಪರಮೋತ್ಸಾಹ ಇಲ್ಲ, ವಿಶೇಷ ಉತ್ಸಾಹ ಯಾವುದು ಅಂತ ಕೇಳಿದ್ರೆ ಅದು ವಿಹಿತ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಉತ್ಸಾಹ, ಪರಮೋತ್ಸಾಹ, ವಿಶೇಷ ಉತ್ಸಾಹ ಭಗವಂತನನ್ನು ಪಡೆದುಕೊಳ್ಳುವುದರಲ್ಲಿ, ಭಗವಂತನ ಉಪಾಸನೆ ಮಾಡುವುದರಲ್ಲಿ ಮಾತ್ರ. ಅದನ್ನು ಹೇಳ್ತಾರೆ ದೋಷ. ಆ ದೋಷ ಇದಿಲ್ಲ, ಇದು ವಿಹಿತ. ವಾಯುದೇವರಲ್ಲಿಯೂ ಕೂಡ ದೋಷ ಇಲ್ಲ. ಹೇಗೆ ಭಗವಂತ ನಿರ್ದುಷ್ಟನೋ ವಾಯುದೇವರು ನಿರ್ದುಷ್ಟರೇ. ಆದರೆ ಭಗವಂತನಷ್ಟು ನಿರ್ದೋಷತ್ವವನ್ನು ವಾಯುದೇವರಲ್ಲಿ ಹೇಳಲಿಕ್ಕಿಲ್ಲ, ಬ್ರಹ್ಮಾದಿಗಳಲ್ಲಿ ಹೇಳಲಿಕ್ಕಿಲ್ಲ. ಭಗವಂತನಲ್ಲಿ ಏನುವಂಥ ನಿರ್ದೋಷತ್ವ ಅದು ಅನಂತ ಅಪರಿಮಿತ. ಆದರೆ ವಾಯುದೇವರಲ್ಲಿರುವಂಥ ನಿರ್ದೋಷತ್ವ ಅದು ಸಾಧಿ ಶಾಂತ. ಯಾವುದೋ ಒಂದು ವಿಚಾರದಲ್ಲಿ ಇರ್ಬೋದಷ್ಟೇ ಹೊರತು
ಹೊರತು ಭಗವಂತನಷ್ಟು ಗುಣಪೂರ್ಣತ್ವ ವಾಯುದೇವರಿಗೆ ಹೇಳಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ವಾಯುದೇವರು ಇದೇನಾಗ್ತದೆ ಅಂತ ಕೇಳಿದ್ರೆ ವಿಹಿತವೇ ಸರಿ, ಇದು ದೋಷ ಆಗಿದ್ದರೂ ಕೂಡ ಇದು ವಿಹಿತ. ಆದರೆ ಇದನ್ನು ಮುಕ್ತ ಬ್ರಹ್ಮರಿಗೆ ಇದನ್ನು ಹೇಳ್ತಾರೆ ಹೇಗೆ ಅಂತ ಕೇಳಿದ್ರೆ, ಒಂದು ವೇಳೆ ನೀವು ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ ಅಂತ ಹೇಳಿಬಿಟ್ರೆ ಮುಕ್ತರಾಗಿರತಕ್ಕಂತಹ ಬ್ರಹ್ಮರು, ಮುಕ್ತರಾಗಿರತಕ್ಕಂತಹ ಸಮೀರ, ಮುಕ್ತರಾಗಿರತಕ್ಕಂಥವರು ದೇವತೆಗಳಿದ್ದಾರಲ್ವ, ಅವರೊಂದಿಗೆ ಸಾಮ್ಯತೆ ಬಂದು ಬಿಡ್ತದೆ. ಅದಕ್ಕೋಸ್ಕರವಾಗಿ ಆ ಸಾಮ್ಯತೆಯನ್ನು ನಿಷೇಧ ಮಾಡುವುದಕ್ಕೋಸ್ಕರವಾಗಿ ಮುಕ್ತ ಬ್ರಹ್ಮರಿಗೂ ಈ ಕಲ್ಪದಲ್ಲಿರುವಂತಹ ಬ್ರಹ್ಮರಿಗೂ ಸಾಮ್ಯತೆಯನ್ನು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಸಣ್ಣ ಅವರಲ್ಲಿರುವಂತಹ ದೋಷವನ್ನು ಹೇಳ್ತಾರೆ. ಪರಮೋತ್ಸಾಹವರ್ಜಿತಂ, ಈ ಪರಮೋತ್ಸಾಹವರ್ಜನತ್ವ ಎಂಬಂತಹ ವಿಚಾರವನ್ನು ಹೇಳಿ ಆ ಜ್ಞಾನ ಭಕ್ತಿ ಎಲ್ಲವೂ ಕೂಡ ಇದು ವಿಶೇಷವಾಗಿ ವೃದ್ಧಿ. ನಮ್ಮಲ್ಲಿ ಹೇಗೆ ಹ್ರಾಸವಾಗ್ತಾ ಹೋಗ್ತದೋ ಆ ರುಜುಗಳಲ್ಲಿರತಕ್ಕಂಥವರಿಗೆ ಇದು ವೃದ್ಧಿ. ರಾಯರು, ವಾದಿರಾಜರು, ಜಯತೀರ್ಥರಂತಹ ಜ್ಞಾನಿಗಳಿಗೆ ಇದು ವಿಶೇಷವಾಗಿ ವೃದ್ಧಿ ಆಗ್ತಾ ಹೋಗುವಂತಹದ್ದು. ಆ ಜ್ಞಾನಿಗಳು ಅವರು ಯಾವ ಕಾಲಕ್ಕೂ ಕೂಡ ತಮ್ಮ ಉಪಾಸನೆಯಿಂದ ಯಾವ ಕಾಲಕ್ಕೂ ಕೂಡ ಚ್ಯುತರಾಗುವುದಿಲ್ಲ. ಅವರು ಎಲ್ಲಿದ್ದರೂ ಕೂಡ ಭಗವಂತನನ್ನೇ ಉಪಾಸನೆ ಮಾಡ್ತಾರೆ. ಎಲ್ಲಿದ್ದರೂ ಕೂಡ ಯಾರು ರಾಯರಿದ್ದಾರೆ, ರಾಯರು ತಾವು ವೃಂದಾವನವನ್ನು ಪ್ರವೇಶ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ತಾವು ಯಾವುದೋ ಐಹಿಕವಾದಂತಹ ಭೋಗವನ್ನು ಅನುಭವಿಸ್ತಾ ಇದ್ದಾರೋ ಕೇಳಿದ್ರೆ ರಾಯರಿಗೆ ಐಹಿಕ ಭೋಗಾದಿಗಳ ಆಸಕ್ತಿಯೇ ಇಲ್ಲ. ರಾಯರಿದ್ದಾರೆ, ಇದ್ದುಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಭಗವಂತನನ್ನು ಕಾಣಬೇಕು ಅಂತ ಯಾರು ಬರ್ತಾರೆ ಅಂಥವರಿಗೆ ಭಗವಂತನ ಉಪಾಸನೆಯನ್ನು ಮಾಡಬೇಕಾದಂತಹ ರೀತಿ ತಮ್ಮ ಪರಿಮಳಾದಿ ಗ್ರಂಥಗಳ ಮೂಲಕವಾಗಿ ಆಚಾರ್ಯರ ಏನು ದಾರಿ ಇದೆ ಆ ದಾರಿಯನ್ನು ತೋರಿಸುವ ಮೂಲಕವಾಗಿ ರಾಯರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಜಯತೀರ್ಥರಂತಹ ಜ್ಞಾನಿಗಳಿದ್ದಾರೆ, ವಾದಿರಾಜರಂತಹ ಜ್ಞಾನಿಗಳಿದ್ದಾರೆ. ಎಲ್ಲರೂ ಕೂಡ ಮಾಡುವಂತಹದ್ದು ಏನು ಕೇಳಿದ್ರೆ, ನಮಗೆ ಭಗವಂತನನ್ನು ಕಾಣಬೇಕಾದಂತಹ, ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅದನ್ನು ಯಥಾರ್ಥವಾದಂತಹ ರೀತಿಯಲ್ಲಿ ತೋರಿಸಿಕೊಡುವಂತಹ ಕೆಲಸವನ್ನು ರಾಯರು, ವಾದಿರಾಜರು, ಅದೇ ರೀತಿಯಾಗಿ ವಿಶೇಷವಾದಂತಹ ಜ್ಞಾನಿಗಳು, ಯತಿಪುಂಗವರು ಅದನ್ನು ನಡೆಸ್ತಾ ಇದ್ದಾರೆ. ಹೀಗೆ ಅವರನ್ನು ಉಪಾಸನೆ ಮಾಡಬೇಕು. ವಾಯುದೇವರ ಅಧಿಷ್ಠಾನದಲ್ಲಿ, ವಾಯುದೇವರ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡಿದಾಗ ಇದು ಏನಾಗ್ತದೆ ಕೇಳಿದ್ರೆ, ಅವನಿಗೆ ಒಳಗಿರುವಂತಹ ದೋಷಗಳು, ಹೊರಗಿರುವಂತಹ ದೋಷಗಳು ಇದು ರುಜುಗಳಿಗಿಲ್ಲ. ರುಜುಗಳಿಗೆ ಇದು ಪರಮೋತ್ಸಾಹ ಅಂತ ಹೇಳ್ತಾರೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ತಾವು ದೇವರಿಗೋಸ್ಕರವಾಗಿ ಅದನ್ನು ಉಪಯೋಗಿಸಿಕೊಳ್ತಾರೆ. ಹೀಗೆ ಅದನ್ನು ಯಾರು ತಿಳ್ಕೊಳ್ಳುತ್ತಾರೆ, ಈ ರೀತಿಯಾದಂತಹ ಸಾತ್ವಿಕವಾದಂತಹ ಮಾರ್ಗದಲ್ಲಿ ಅದನ್ನು ತಿಳ್ಕೊಂಡಾಗ ಅಂಥವನಿಗೆ ಒಳ್ಳೆಯ ಜ್ಞಾನ ಭಕ್ತ್ಯಾದಿಗಳನ್ನು ನೀಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಸರಿ, ರುಜುಗಳಿಗೆ ದೋಷಗಳು ಒಂದು ವೇಳೆ ಯಾವುದೋ ಅಜ್ಞಾನಾದಿಗಳು ಉಂಟಾ ಅಂತ ಕೇಳಿದರೆ ಅದಕ್ಕೆ ರುಜುಗಳಿಗೆ ಜ್ಞಾನರಾಹಿತ್ಯ, ಭಯವಿರುವಿಕೆ ಇತ್ಯಾದಿ ದೋಷಗಳು ಇದಿಲ್ಲ. ಇದು ಯಾಕೆ ಅಂತ ಕೇಳಿದರೆ, ಒಂದು ವೇಳೆ ಇದು ಎಲ್ಲಿಯಾದರೂ ಬಂತು ಅಂತಾದರೆ ಅನ್ಯೇ ತ್ವಜ್ಞಾನ ಸಂಯುಕ್ತಾ ನಹಿ ತದ್ಭಾವಭಾವೇತ್ ಸದಾ ಸಸ್ಯ ಮಧ್ಯಂದನೇ ಸೂರ್ಯೋ ಕ್ಷೋಭಮಾತ್ರಕಂ. ಸೂರ್ಯನಿಗೆ ಮೋಡ ಅಡ್ಡ ಬರ್ತದೆ. ಸೂರ್ಯನಿಗೆ ಮೋಡ ಅಡ್ಡ ಬಂದಾಗ ಸೂರ್ಯನ ಪ್ರಕಾಶ ಕಮ್ಮಿ ಆಯಿತು, ಸೂರ್ಯನಲ್ಲಿರುವಂತಹ ತೇಜಸ್ಸು ಕಮ್ಮಿ ಆಯಿತು ಅಂತ ಹೇಳ್ತೇವೋ? ಇಲ್ಲ. ಆದರೆ ಸೂರ್ಯನಲ್ಲಿರುವಂತಹ ಪ್ರಕಾಶ ಸಮಾನವಾಗಿ ಒಂದೇ ರೀತಿಯಾಗಿರ್ತದೆ. ಆದರೆ ಯಾವುದೋ ಒಂದು ರೀತಿಯಾದಂತಹ ಅದಕ್ಕೆ ಮೋಡ ಅಡ್ಡ ಬಂದಾಗ ಅದು ಏನಾಗ್ತದೆ ಕೇಳಿದರೆ ಆ ಪ್ರತಿಬಂಧಕವಾಗಬಹುದಷ್ಟೇ ಹೊರತು ವಾಸ್ತವಿಕವಾಗಿ ಸೂರ್ಯನಿಗೆ ದೋಷ ಇಲ್ಲ. ಹಾಗಿದ್ದರೆ ರುಜುಗಳಿಗಾಗುವಾಗ ದೋಷಗಳು, ಭಯ ಇತ್ಯಾದಿಗಳು ಅಥವಾ ಸಾಂಸಾರಿಕ ಇತ್ಯಾದಿಗಳು ದೋಷ ಅಲ್ಲವಾ ಅಂತ ಹೇಳಿದ್ರೆ, ಇದು ಯಾವುದೋ ಒಂದು ಕೆಲವು ಸಂದರ್ಭದಲ್ಲಿ ದೃಗ್ದೋಷ, ಅದು ವಾಸ್ತವಿಕವಾಗಿ ಇರೋದಿಲ್ಲ. ಅವರಿಗೆ ಯಾವುದೋ ಒಂದು ಅನ್ಯನಿಮಿತ್ತಕವಾಗಿ ಒಂದ ದೈತ್ಯರ ವಿಮೋಹಕ್ಕೋಸ್ಕರವಾಗಿ ತಾವು ಆ ರೀತಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಎಂಬಂತಹ ಮಾತನ್ನು ಹೇಳ್ತಾರೆ. ಹೀಗೆ ಆ ಕೆಲವು ಸಂದರ್ಭದಲ್ಲಿ ರಾಮದೇವರು, ಕೃಷ್ಣ
ಎಲ್ಲರಿಗೂ ಕೂಡ ಅಜ್ಞಾನಾದಿಗಳನ್ನು ಇದು ಅವರಿಗೆ ಯಾವುದೋ ಒಂದಕ್ಕೆ ಪ್ರತಿಬಂಧಕ ಆಗೋದಿಲ್ಲ. ಹಾಗಿದ್ರೆ ಅವರಲ್ಲಿರುವಂತಹ ಅಜ್ಞಾನ ಅಥವಾ ಇನ್ನಿತರ ಯಾವುದೋ ದೇಹ ಸಂಬಂಧಿಯಾದಂತಹ ದೋಷಗಳು ಇದು ಯಾವುದೋ ಒಂದು ಅಸುರೀ ಮೋಹಕ್ಕೋಸ್ಕರವಾಗಿ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಹೀಗೆ ಇದನ್ನು ಅರ್ಥೈಸಿಕೊಂಡಾಗ ವಾಸ್ತವಿಕವಾಗಿ ಏನು ನಮಗೆ ಶಾಸ್ತ್ರೀಯವಾದಂತಹ ಹಿನ್ನೆಲೆ, ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ ಆ ಭಗವಜ್ಞಾನ ಅರ್ಥವಾಗಲಿಕ್ಕೆ ಸಾಧ್ಯ ಎಂಬುದನ್ನು ಹೇಳ್ತಾರೆ. ಈ ರೀತಿಯಾದಂತಹ ಉಪಾಸನೆ ಭಗವಂತನ ಜ್ಞಾನ ನಮಗೆ ನೀಡಲಿ ಎಂದು ಹೇಳಿಕೊಂಡು ಶ್ರೀಕೃಷ್ಣಾರ್ಪಿತಮಸ್ತು.